ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ 2016ರ NMMS ಪರೀಕ್ಷೆಯ ಮ್ಯಾಟ್ ಪೇಪರ್ನ ಕ್ವೆಶ್ಚನ್ ನಂಬರ್ 37ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 37-40ವರೆಗೂ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಟ್ಟು ಚಿಹ್ನೆಗಳನ್ನು ಬದಲು ಸ್ಟಾರ್ ಕೊಟ್ಟಿದ್ದಾರೆ. ಈ ಸ್ಟಾರ್ ಜಾಗದಲ್ಲಿ ಯಾವ ಚಿಹ್ನೆ ರೀಪ್ಲೇಸ್ ಮಾಡಿದ್ರೆ ಈಕ್ವೇಷನ್ ಸರಿ ಹೊಂದುತ್ತೆ ಅನ್ನೋದನ್ನ ನಾವು ಆಯ್ಕೆ ಮಾಡಬೇಕು. ಫಸ್ಟು ಬಾರ್ಡ್ಮಾಸ್ ಪ್ರಕಾರ ನಾವೇನು ಮಾಡಬೇಕು, ಬ್ರಾಕೆಟ್ ಇಲ್ಲಿ ಯಾವುದೂ ಇಲ್ಲ, ಆಫು ಇಲ್ಲ, ಸೊ ಡಿವಿಷನ್ ಮಾಡಬೇಕು. ಅನಂತರ ಮಲ್ಟಿಪ್ಲಿಕೇಶನ್, ಅನಂತರ ಎಡಿಷನ್ನು, ಅನಂತರ ಸಬ್ಸ್ಟ್ರಾಕ್ಷನ್. ಸೊ ಫಸ್ಟು ನಾವು ಭಾಗಾಕಾರ ಮಾಡಬೇಕು. 6/3 ಅಂದರೆ ಎಷ್ಟು ಬರುತ್ತೆ? 30. ಸೊ 6/3 ಎಷ್ಟು ಬರುತ್ತೆ? 6/3 ಅಂದರೆ 3 2 6. 30 - 6/3 ಈಕ್ವಲ್ಸ್ ಎಷ್ಟಿದೆ? 2 ಇದೆ. 6/3 ಅಂದರೆ 2, 3 ಅಂದರೆ 3 2. 30ರಲ್ಲಿ 2 ಕಳೆದ್ರೆ 28. 28 ಈಕ್ವಲ್ಸ್ 2 ಅಲ್ಲ. ಸೊ ಅದರಿಂದ ಮೊದಲನೇ ಆಯ್ಕೆ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಟ್ರೈ ಮಾಡೋಣ. ಸೆಕೆಂಡ್ ಆಪ್ಷನ್ ಏನು? 30/6 ನಂತರ -3 ನಂತರ ಈಕ್ವಲ್ಸ್ 2 ಇದೆ. 30/6 ಅಂದರೆ ಎಷ್ಟಾಗುತ್ತೆ? 30/6 ಅಂದರೆ 6 ಅಂದರೆ 6 5 30. ಸೊ 5 ಉಳಿತು. -3 ಈಕ್ವಲ್ಸ್ 2 ಇದೆ. 5ರಲ್ಲಿ 3 ಕಳೆದ್ರೆ 2 ಈಕ್ವಲ್ಸ್ 2. ಸೊ LHS RHS ಸಮ ಆಗಿದೆ. ರೈಟ್ ಸೈಡು ಲೆಫ್ಟ್ ಸೈಡು ಸಮ ಆಗಿದೆ. ಸೊ ಅದರಿಂದ ಆಪ್ಷನ್ 2 ಸರಿಯಾದ ಆಯ್ಕೆ. ಕ್ವೆಶ್ಚನ್ ನಂಬರ್ 38 ಟ್ರೈ ಮಾಡೋಣ. +7 + 4 ನೆಕ್ಸ್ಟು ಗ್ರೇಟರ್ ದ್ಯಾನ್ ಸಿಂಬಲ್, ಅಂದರೆ ಈ ಕಡೆ ಇರೋದು ದೊಡ್ಡದು ಅಂತ ಹೇಳ್ತಿದೆ. ಯಾವುದು? 5 × 33. 33ಕ್ಕೆ 5 ಗುಣಿಸಿದ್ರೆ 7ಕ್ಕೆ 4 ಕೂಡಿಸಿದ್ರಕ್ಕಿಂತ ಹೆಚ್ಚು, ಇದು ಹೆಚ್ಚು ಬರುತ್ತೆ. ಇದು ಹೆಚ್ಚು ಬರೋಕ್ಕೆ ಚಾನ್ಸೇ ಇಲ್ಲ. ಇದು ಕಡಿಮೆ ಬರುತ್ತೆ, ಇದು ಹೆಚ್ಚು ಬರುತ್ತೆ. ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ಈ ಕಡೆ ಇದೆ. ಸೊ ಈ ಮೂತಿ ದೊಡ್ಡದು ಅಂತ ಹೇಳಿದೆ. ಯಾವುದು ಈ ಸಂಖ್ಯೆ ಯಾವಾಗೂ ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ. ಇದು 11 ಬರುತ್ತೆ. ಇದು 5 3 15 ಅಂದರೆ 150ಕ್ಕಿಂತ ಜಾಸ್ತಿ ಬರುತ್ತೆ ಇದು. ಸೊ 11 ಯಾವುದೇ ಕಾರಣಕ್ಕೂ 150ಕ್ಕಿಂತ ಜಾಸ್ತಿ ಅಲ್ಲ. ಆದ್ದರಿಂದ ಈ ಆಯ್ಕೆ ಸರಿ ಇಲ್ಲ. ಸೊ ನೆಕ್ಸ್ಟ್ ಚಿಹ್ನೆಗಳನ್ನು ನೋಡೋಣ. ನೆಕ್ಸ್ಟ್ ಆಪ್ಷನಲ್ಲಿ ಏನಿದೆ? 7 ದೊಡ್ಡದು ಅಂತ ಹೇಳಿದ್ದಾರೆ. ಯಾವುದ್ರಿಗಿಂತ? 4 + 5 × 33. 4ಕ್ಕೆ 5 ಸೇರಿಸಿದ್ರೆ 9 ಬಂದುಬಿಡುತ್ತೆ. ಸೊ 5 33ದು ದೊಡ್ಡ ಸಂಖ್ಯೆ, 150 ಮೇಲೆ ಆಗುತ್ತೆ. ಸೊ ಅದು 7ಕ್ಕಿಂತ ಚಿಕ್ಕದಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಎರಡನೇ ಆಯ್ಕೆನೂ ತಪ್ಪು. ಮೂರನೇ ಟ್ರೈ ಮಾಡೋಣ. 7 + 4 ಈಕ್ವಲ್ಸ್ 5 × 33 ಅಂತ ಹೇಳಿದ್ದಾರೆ. ಸೊ 5 × 33 150 ಮೇಲೆ ಬರುತ್ತೆ. 7 4 11 ಬರುತ್ತೆ. ಇದು ಅಲ್ಲ. ಸೊ ಅದರಿಂದ ಆಪ್ಷನ್ 4 ಸರಿಯಾದ ಆಯ್ಕೆ. ಯಾಕಂದರೆ 3 ತಪ್ಪಾದರೆ ಇದು ಸರಿಯಾಗೇ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡ್ಬೋದು ನಾವೀಗ. 7 × 4 + 5 ಈಕ್ವಲ್ಸ್ 33. ಸ್ಟಾರ್ ಜಾಗದಲ್ಲಿ ಇದರ ಸಿಂಬಲ್ಗಳನ್ನ ಹಾಕ್ತೀನಿ. 7 × 28. 28ಕ್ಕೆ 5 ಸೇರಿಸಿದ್ರೆ 33. 33 ಈಕ್ವಲ್ಸ್ 33. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸಮ ಇದೆ. ನೆಕ್ಸ್ಟ್ ಕ್ವೆಶನ್ 6. ನೆಕ್ಸ್ಟ್ ಅಂದರೆ ಸಿಂಬಲ್ಲು -16. ನಂತರ ಏನಂದರೆ /8. ಅಂದರೆ ಸಿಂಬಲ್ಲು <5 ಅಂತ ಹೇಳಿದ್ದಾರೆ. ಈ ಕಡೆ ಬರೋದು 5ಕ್ಕಿಂತ ಕಡಿಮೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ 6 ಫಸ್ಟ್ ಡಿವೈಡ್ ಬೈ ಮಾಡಬೇಕು. 16/8 ಅಂದರೆ ಎಷ್ಟಾಗುತ್ತೆ? 16/8 ಅಂದರೆ 8 2 16. ಸೊ 6 - 2 ಕಡಿಮೆ, 5ಕ್ಕಿಂತ ಕಡಿಮೆ ಅಂತ ಹೇಳಿದ್ದಾರೆ. 6 - 2 ಅಂದರೆ ಎಷ್ಟಾಗುತ್ತೆ? 4. 4 5ಕ್ಕಿಂತ ಕಡಿಮೆನಾ? 4 5ಕ್ಕಿಂತ ಕಡಿಮೆನೇ. ಯಾಕಂದರೆ 5 ದೊಡ್ಡದು. ಓಪನ್ ಸಿಂಬಲ್ ಯಾವುದಿದೆ ಅದು ದೊಡ್ಡ ಸಂಖ್ಯೆ ಕಡೆ ಇದ್ದರೆ ಅದು ಸರಿಯಾಗಿದೆ ಅಂತ. 5 4ರಿಂದ ದೊಡ್ಡದು ಅಂತ ಹೇಳಿದ್ದಾರೆ. ಅಂದರೆ 4 5ಕ್ಕಿಂತ ಚಿಕ್ಕದು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 1 ಸರಿಯಾದ ಆಯ್ಕೆ. ಸೊ ಈ ಓಪನ್ ಇರೋ ಫೇಸ್ ಯಾವುದಿದೆ, ಹೀಗೆ ಈ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಲಲ್ಲಿ ಓಪನ್ ಇರೋ ಫೇಸ್ ಕಡೆ ಇರೋದು ದೊಡ್ಡ ಸಂಖ್ಯೆ ಆಗಿದ್ದರೆ ಅದು ಸರಿ ಅಂತ. ಸೊ ಈ ಓಪನ್ ಇರೋ ಕಡೆ ದೊಡ್ಡ ಸಂಖ್ಯೆನೇ ಇದೆ. ಆದ್ದರಿಂದ ಇದು ಸರಿಯಾದ ಆಯ್ಕೆ. ನೆಕ್ಸ್ಟ್ ಒಂದು ಫಸ್ಟ್ ಆಪ್ಷನ್ ಟ್ರೈ ಮಾಡೋಣ. 14/2 ಈಕ್ವಲ್ಸ್ 21 - 3 ಅಂತ ಹೇಳಿದ್ದಾರೆ. 21ರಲ್ಲಿ 3 ಕಳೆದ್ರೆ ಎಷ್ಟು? 18. ಈಕ್ವಲ್ಸಿಂದ ಆ ಕಡೆ ಇರೋದಕ್ಕೆ ಒಂದೇ ಸಲಕ್ಕೆ ಮಾಡ್ತಿದ್ದೀನಿ. 14/2 ಅಂದರೆ 2 ಅಂದರೆ 2 7 7 18ಕ್ಕೆ ಸಮ ಅಂತ ಹೇಳಿದ್ದಾರೆ. ಇದು ತಪ್ಪು. 7 18ಕ್ಕಿಂತ ಚಿಕ್ಕದು. ಸೊ ಅದರಿಂದ ಆಪ್ಷನ್ 2ನ ಟ್ರೈ ಮಾಡೋಣ. 14 × 2 - 21
ಈಕ್ವಲ್ಸ್ 3 ಅಂತ ಹೇಳಿದ್ದಾರೆ. 14 ಎಷ್ಟು? ಇಲ್ಲಿ ಯಾವುದು ಡಿವಿಷನ್ ಭಾಗಾಕಾರ ಇಲ್ಲ, ಸೊ ಅದರಿಂದ ಗುಣಾಕಾರ ಮಾಡ್ತಿದ್ದೀನಿ. 28 ಮೈನಸ್ 21 ಈಕ್ವಲ್ಸ್ 3 ಅಂತ ಹೇಳಿದ್ವಿ. 28ರಲ್ಲಿ 21 ಕಳೆದ್ರೆ ಎಷ್ಟು ಬರುತ್ತೆ? 7 ಈಕ್ವಲ್ಸ್ 3 ಅಂತ ಹೇಳಿದ್ದಾರೆ. ಇಲ್ಲ, 7 3ಕ್ಕಿಂತ ದೊಡ್ಡದು, ಅದರಿಂದ ಎರಡನೇ ಚಿಹ್ನೆ ಆಯ್ಕೆನೂ ಸಹಿತ ತಪ್ಪು. ಥರ್ಡ್ ಒನ್ ಟ್ರೈ ಮಾಡೋಣ. 14 ಈಕ್ವಲ್ಸ್ 2 × 21 ಡಿವೈಡ್ ಬೈ 3. ಸೊ ಮೊದಲು ನಾವು ಯಾವ್ದು ಮಾಡಬೇಕು? ಡಿವೈಡ್ ಬೈ ಮಾಡಬೇಕು, ಭಾಗಾಕಾರ ಮಾಡಬೇಕು. ಇಂಟು 21 ಡಿವೈಡ್ ಬೈ 3 ಅಂದರೆ 3 ಅಂದರೆ 3 7. ಸೊ 14 ಈಕ್ವಲ್ಸ್ ಏನು ಉಳಿತು? 2 × 7 2 7 14. 14ಕ್ಕೆ 14 ಸಮ ಅಂತ ಹೇಳಿದ್ದಾರೆ. ಸೊ ಅದರಿಂದ ಆಪ್ಷನ್ 3 ಸರಿಯಾದ ಚಿಹ್ನೆಗಳ ಕಾಂಬಿನೇಷನ್. ನೆಕ್ಸ್ಟ್ ಏನು? ಆಲ್ರೆಡಿ ಒಂದು ಸಮೀಕರಣ ಕೊಟ್ಟಿದ್ದಾರೆ, ಅದರಲ್ಲಿ ಚಿಹ್ನೆನೋ ಅಥವಾ ನಂಬರ್ನ ಅದಲು ಬದಲು ಮಾಡಿದರೆ ಸಮೀಕರಣ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಯಾವುದೋ ಒಂದು ಆಪ್ಷನ್ಗಳಿಂದ ನಾವು ಗೆಸ್ ಮಾಡಬೇಕು. ಮೊದಲಿಂದೇನು? ಈಕ್ವಲ್ಸ್ ಮತ್ತು ಡಿವೈಡ್ ಬೈನ ರಿಪ್ಲೇಸ್ ಮಾಡೋದು. ಈಕ್ವಲ್ಸ್ ಡಿವೈಡ್ ಬೈ. ಸೊ 7 ಈಕ್ವಲ್ಸ್ ಇರೋ ಜಾಗದಾಗ ಏನಾಗುತ್ತೆ? ಡಿವೈಡ್ ಬೈ 15 ಆಗುತ್ತೆ. ನಾವು ಇಲ್ಲೇ ಇದನ್ನ ನಿಲ್ಲಿಸ್ಬಿಡ್ಬೋದು, ಯಾಕಂದರೆ 7ರಿಂದ 15 15ರಿಂದ 7 ಡಿವೈಡ್ ಆಗಲ್ಲ. ಸೊ ಅದರಿಂದ ಆಪ್ಷನ್ 1 ಸಾಧ್ಯ ಇಲ್ಲ. ನೆಕ್ಸ್ಟ್ ಏನು? 15 ಮತ್ತು 12ನ ಎಕ್ಸ್ಚೇಂಜ್ ಮಾಡೋದು ಜಾಗನ. 7 ಈಕ್ವಲ್ಸ್ 15 ಜಾಗದಲ್ಲಿ ಏನು ಬರುತ್ತೆ? 12 ಬರುತ್ತೆ. 12 ಡಿವೈಡ್ ಬೈ 3 ಪ್ಲಸ್ 12 ಜಾಗದಲ್ಲಿ ಏನು ಬರುತ್ತೆ? 15 ಬರುತ್ತೆ. 7 ಈಕ್ವಲ್ಸ್ ಇಲ್ಲಿ ಆಲ್ರೆಡಿ 15 ಇದೆ, 15ಕ್ಕಿಂತ 7 ಚಿಕ್ಕದು. 15ಕ್ಕೆ ಏನೋ ಸೇರಿಸಿದ್ರೆ 7 ಬರುತ್ತೆ ಅಂತ ಹೇಳಿದೆ ಅವರು. ಸೊ ಇದು ತಪ್ಪಾಗುತ್ತೆ. 3 ಅಂದರೆ ಬೇಕಿದ್ರೆ 3 4 12. 15 ಪ್ಲಸ್ 4 ಎಷ್ಟಾಗುತ್ತೆ? 19 ಆಗುತ್ತೆ. ಅದರಿಂದ 7 19ಕ್ಕೆ ಸಮ ಅಲ್ಲ. ಸೊ ಅದರಿಂದ ಎರಡನೇ ಆಪ್ಷನ್ ಸಹಿತ ತಪ್ಪು. ಸೊ ಮೂರನೇ ಆಪ್ಷನ್ ಟ್ರೈ ಮಾಡೋಣ. 7 ಮತ್ತು 12ನ ರಿಪ್ಲೇಸ್ ಮಾಡೋದು. ಅಂದರೆ ಮೊದಲೇನಿದೆ? 7 ಇರೋ ಜಾಗದಲ್ಲಿ 12 ಬರುತ್ತೆ. 12 ಈಕ್ವಲ್ಸ್ 15 ಡಿವೈಡ್ ಬೈ 3 ಪ್ಲಸ್ 12ರ ಜಾಗದಲ್ಲಿ ಏನು ಬರುತ್ತೆ? 7 ಬರುತ್ತೆ. 3 ಅಂದರೆ 3 5. ಸೊ 5 ಉಳಿತು, ಇಲ್ಲಿ 7 ಇದೆ. 5 ಪ್ಲಸ್ 7 ಎಷ್ಟಾಗುತ್ತೆ? ಈ ಕಡೆ 12, 5 ಪ್ಲಸ್ 7 ಕೂಡ 12. 12ಕ್ಕೆ 12 ಸಮ. ಆದ್ದರಿಂದ ಆಪ್ಷನ್ 3 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನಲ್ಲಿ ಆಪ್ಷನ್ಗಳನ್ನು ಟ್ರೈ ಮಾಡೋಣ. 2 ಮತ್ತು 7ನ ರಿಪ್ಲೇಸ್ ಮಾಡಿದ್ರೆ ಸೊ 17 ಇರೋ ಜಾಗದಲ್ಲಿ 17 ಬರುತ್ತೆ. ಸೊ 7 ಇರೋ ಜಾಗ ಏನಾಗುತ್ತೆ? 2 ಆಗುತ್ತೆ. ಮೈನಸ್ ಇದೇನಾಗುತ್ತೆ? 2 ಇರೋದು 7 ಆಗುತ್ತೆ. 7 × 5. ಸೊ ಇಲ್ಲಿ ಯಾವುದು ಭಾಗಾಕಾರ ಇಲ್ಲ, ಅದರಿಂದ ಫಸ್ಟು ಗುಣಾಕಾರ ಮಾಡ್ತಿದ್ದೀನಿ. 2 ಮೈನಸ್ ಚಿಹ್ನೆಗೆ ಮೈನಸ್. 7 ಇಲ್ಲೇ 35. 2ರಲ್ಲಿ 35 ಕಳೆದ್ರೆ ಎಷ್ಟು? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿತೀನಿ ಮತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ತೀನಿ. 35ರಲ್ಲಿ 2 ಕಳೆದ್ರೆ 33. ದೊಡ್ಡ ಸಂಖ್ಯೆಗೆ ಮೈನಸ್ ಸಿಂಬಲ್ ಇದೆ. ಸೊ 17ಕ್ಕೆ 33 ಮೈನಸ್ 33 ಸಮ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಪ್ಷನ್ 1 ತಪ್ಪು. ನೆಕ್ಸ್ಟ್ ಏನು? 17 ಮತ್ತು 5ನ ಚೇಂಜ್ ಮಾಡಿದ್ರೆ 17 ಜಾಗದಲ್ಲಿ ಮೊದಲು 5 ಬರುತ್ತೆ. ಸೊ ಈಕ್ವಲ್ಸ್ 7 ಮೈನಸ್ 2 ಇಂಟು 5 ಜಾಗ ಏನಾಗುತ್ತೆ? 17 ಆಗುತ್ತೆ. 2 7 17 34. ಈ ಕಡೆ 7 ಮೈನಸ್ 34. 34ರಲ್ಲಿ 2 ಕಳೆದ್ರೆ 27. ಚಿಹ್ನೆ ಮೈನಸ್, ಯಾಕಂದರೆ ದೊಡ್ಡ ಸಂಖ್ಯೆ ಮೈನಸ್ ಸಿಂಬಲ್ ಇದೆ. 5ಕ್ಕೆ ಮೈನಸ್ 27 ಸಮ ಅಂತ ಹೇಳಿದ್ದಾರೆ. ಅಂದರೆ ಇದು ತಪ್ಪಾದ ಆಯ್ಕೆ. ಆಪ್ಷನ್ 3 ಟ್ರೈ ಮಾಡೋಣ. ಅಂದರೆ ಈಕ್ವಲ್ಸ್ ಇಂಟುನ ಚೇಂಜ್ ಮಾಡೋಣ. 17 ನಂತರ ಏನಿದೆ? ಈಕ್ವಲ್ಸ್ ಇರೋದೇನಾಗುತ್ತೆ? ಇಂಟು ಆಗುತ್ತೆ. 7 ಮೈನಸ್ 2 ಇಂಟು ಇರೋದೇನಾಗುತ್ತೆ? ಈಕ್ವಲ್ಸ್ ಆಗುತ್ತೆ 5. 17 7 17 5 85. 17 6 102. 17 7 119. 119ರಲ್ಲಿ 2 ಕಳೆದ್ರೆ 5ಕ್ಕಿಂತ ದೊಡ್ಡ ಸಂಖ್ಯೆನೇ ಬರೋದು. ಅದರಿಂದ ಇದು ಕೂಡ ತಪ್ಪಾದ ಆಯ್ಕೆ. ಸೊ ಆಬ್ವಿಯಸ್ಲಿ ಆಪ್ಷನ್ 4 ಸರಿ ಇರುತ್ತೆ. ಈಕ್ವಲ್ಸ್ ಮೈನಸ್ ಬೇಕಿದ್ರೆ ರಿಪ್ಲೇಸ್ ಮಾಡಿ ಟ್ರೈ ಮಾಡೋಣ. 17 ನಂತರ ಈಕ್ವಲ್ಸ್ ಇದೆ. ಈಕ್ವಲ್ಸ್ ಇರೋದೇನಾಗುತ್ತೆ? ಮೈನಸ್ ಆಗುತ್ತೆ. 7 ಮೈನಸ್ ಇರೋದೇನಾಗುತ್ತೆ? ಉಲ್ಟಾ ಆಗುತ್ತೆ, ಈಕ್ವಲ್ಸ್ ಆಗುತ್ತೆ. 2 × 5. 17ರಲ್ಲಿ 7 ಕಳೆದ್ರೆ 10. 2 5 10. 10ಕ್ಕೆ 10 ಸಮ. ಸೊ ಮಾತ್ರಕ್ಕೆ ಇಲ್ಲಿ ಬಿಟ್ಟೋದ ಸಂಖ್ಯೆನ ಕಂಡುಹಿಡಬೇಕು. ಸೊ ಇಲ್ಲಿ ಆಲ್ಫಾಬೆಟ್ಸ್ ಇವೆ, ಅದರಲ್ಲಿ ಆಲ್ಫಾಬೆಟ್ಸ್ದು ನಂಬರ್ ಬರ್ಕೊಂಡ್ಬಿಡೋಣ. ಎಷ್ಟನೇ ನಂಬರಲ್ಲಿ ಆಲ್ಫಾಬೆಟ್ ಬರುತ್ತೆ ಅಂತ. ಸೊ ನಾವೀಗ ಆಲ್ಫಾಬೆಟಿಕಲ್ ನಂಬರ್ ಬರ್ಕೊಂಡ್ಮೇಲೆ ಗೆಸ್ ಮಾಡ್ಬೋದು. ಸೊ 13 M 16 P ಇದೆ. ಸೊ NO 2 ಅಕ್ಷರ ಸ್ಕಿಪ್ ಮಾಡಿದ್ದಾರೆ. NO ಇಲ್ಲಿ 2 ಇದೆಯಲ್ಲ, NO ಅನ್ನು 2 ಅಕ್ಷರ ಸ್ಕಿಪ್ ಮಾಡಿ 16ನೇ. ನೆಕ್ಸ್ಟ್ ಯಾವುದು? P ಅದನ್ನು ಬರೆದಿದ್ದಾರೆ. J 10ನೇ ಅಕ್ಷರ. ಸೊ ಅದರ ನಂತರ KLMN 4 ಅಕ್ಷರ ಸ್ಕಿಪ್ ಮಾಡಿ 15ನೇ ಅಕ್ಷರ O ಬರೆದಿದ್ದಾರೆ.
ಹಾಗೆ ಇಲ್ಲಿ ಹೆಚ್ಚು ನಂತರ ಹೆಚ್ಚು 8. ಸೊ ಇದು 17 ಅಂದರೆ ನಡುವೆ 8 ಅಕ್ಷರ ಸ್ಕಿಪ್ ಮಾಡಿದ್ದಾರೆ. 16 ತನಕ ಏನು ಬರುತ್ತೆ, IJKLMNOP ಅನ್ನೋ 8 ಅಕ್ಷರ ಸ್ಕಿಪ್ ಮಾಡಿ 17ನೇ ಅಕ್ಷರ ಆಗಿರೋ Q ಬರೆದಿದ್ದಾರೆ. ಸೊ ಅದರಿಂದ ಇಲ್ಲಿ ಏನು ಬರಬೇಕು, ನಮಗೆ 8 ಬಂದರೆ ಈ ಮಾತೃಕೆ ಸರಿ ಹೋಗುತ್ತೆ. ಈ ಕ್ವಶನಲ್ಲೂ ಕೂಡ ಹಾಗೆಯೇ ಪ್ರತಿಯೊಂದು ಆಲ್ಫಾಬೆಟ್ದು ನಂಬರ್ಸ್ ಬರ್ಕೊಳ್ಳೋಣ. ಈ ಆಲ್ಫಾಬೆಟ್ಗಳ ನಂಬರ್ಸ್ನೆಲ್ಲ ಬರ್ಕೊಂಡ್ಮೇಲೆ ನಾವು ಗಮನಿಸ್ಬೋದು, ಈ ಒಂದು ಕಾಲಮ್ ಅಂದರೆ ಕಂಬ ಸಾಲು ನೋಡಿದ್ರೆ 16, 10, 6 ಇದೆ. ಅಂದರೆ 10ಕ್ಕೆ 6 ಕೂಡಿಸಿದ್ರೆ 16. ಹಾಗೆ ಎರಡನೇ ಕಂಬ ಸಾಲು ನೋಡಿದ್ರೆ 12ಕ್ಕೆ 8 ಕೂಡಿಸಿದ್ರೆ 20. ಸೊ ಹಾಗೆ ಇಲ್ಲಿ ಯಾವುದೋ ಒಂದು ಸಂಖ್ಯೆಗೆ 18 ಕೂಡಿಸಿದ್ರೆ 22 ಬರಬೇಕು. ಸೊ ಇಲ್ಲಿ ಯಾವ ಸಂಖ್ಯೆಯನ್ನು ಕೂಡಿಸಿದ್ರೆ 18ಕ್ಕೆ ಎಷ್ಟು ಕೂಡಿಸಿದ್ರೆ 22, 18ಕ್ಕೆ 4ನ ಕೂಡಿಸಿದ್ರೆ 22 ಆಗುತ್ತೆ. ಸೊ ಆದರೆ 4ನೇ ಆಲ್ಫಾಬೆಟ್ ಯಾವುದು, ABCD, 4ನೇ ಆಲ್ಫಾಬೆಟ್ಟು. ಸೊ ಆಪ್ಷನ್ 3 ಸರಿಯಾದ ಆಯ್ಕೆ. ಹಾಗೆ ನೆಕ್ಸ್ಟ್ ಕ್ವಶನಲ್ಲೂ ಆಲ್ಫಾಬೆಟ್ ನಂಬರ್ಸ್ ಬರ್ಕೊಳ್ಳೋಣ. ಸೊ ಇದೇನಾಗುತ್ತೆ, E5, C3. ಈ ಅಡ್ಡ ಸಾಲನ್ನು ಗಮನಿಸಿದ್ರೆ 15ರಲ್ಲಿ 10 ಕಳೆದ್ರೆ ಏನು 5, 6ರಲ್ಲಿ 3 ಕಳೆದ್ರೆ 3. ಹಾಗೆ ನಮಗೆ 21ರಲ್ಲಿ 13 ಕಳೆದ್ರೆ 8 ಬರುತ್ತೆ. ಸೊ 8ನೇ ಅಕ್ಷರ ಯಾವುದು ಇಂಗ್ಲೀಷ್ ಆಲ್ಫಾಬೆಟಲ್ಲಿ, H. ಆಪ್ಷನ್ 2 H ಸರಿಯಾದ ಆಯ್ಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಇದರಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸೆಂಟ್ರಲ್ಲಿರೋ ಸಂಖ್ಯೆ ಇವೆರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಅಂದರೆ 6 × 4 6 × 4 24. 24ಕ್ಕೆ 3 ಸೇರಿಸಿದ್ರೆ 27 ಆಗ್ತದೆ. ಹಾಗೆ ಎರಡನೇ ಅಡ್ಡ ಸಾಲು ಗಮನಿಸಿದ್ರೆ 7 × 8 7 8 56. 56ಕ್ಕೆ 3 ಸೇರಿಸಿದ್ರೆ ನಡುವೆ ಇರೋ ಸಂಖ್ಯೆ 59. ಹಾಗೆ ನಾವು ಇವೆರಡು ಗುಣಲಬ್ಧನ ಹಾಗೆ ತಗೊಳ್ಳೋಣ. 5 × 9 5 9 45. 45ಕ್ಕೆ 3 ಸೇರಿಸಿದ್ರೆ 48. ಸೊ ಅದರಿಂದ ಆಪ್ಷನ್ 4 48 ಸರಿಯಾದ ಆಯ್ಕೆ. ಈ ಕ್ವಶನ್ ನೀವು ಗಮನಿಸ್ಬೋದು, ಇಲ್ಲಿ 11 9 ಸೇರಿದರೆ 20 ಬರುತ್ತೆ. ಹಾಗೆ 7 3 ಸೇರಿದರೆ 10 ಬರುತ್ತೆ. ಬಟ್ ಇದು 10 ಇಲ್ಲ. ಸೊ ಆ ರೀತಿ ರಿಲೇಷನ್ ಇಲ್ಲ. ಸೊ 9 3 ಅಂದರೆ ಒಂದು ಸಂಖ್ಯೆ ಕಡಿಮೆ ಮಾಡಿ 9 7 18. ಹಾಗೆ ಇಲ್ಲಿ 20 ಒಂದು ಸಂಖ್ಯೆ ಕಡಿಮೆ ಮಾಡಿ 24 80. ಆ ರೀತಿಯೂ ರಿಲೇಷನ್ ಬರ್ತಿಲ್ಲ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡೋಣ, 9ಕ್ಕೆ 3 ಸ್ಕ್ವೇರ್ ಸೇರಿಸೋಣ. ಅಂದರೆ 9ಕ್ಕೆ 9 9 + 3 ಸ್ಕ್ವೇರ್ ಏನಾಗುತ್ತೆ, 9 + 9 ಅಂದರೆ 18 ಆಗುತ್ತೆ. ಸೊ ಹಾಗೆ ಇದು ರೋನು ಬರುತ್ತೆ. ನೋಡೋಣ, 20 + 5 ಸ್ಕ್ವೇರ್ 5 ಸ್ಕ್ವೇರ್ ಅಂದರೆ ಎಷ್ಟು ಹೇಳಿ, 25. 20 25 45. ಸೊ ಎರಡು ರೋ ಈ ರೂಲ್ನ ಫಾಲೋ ಮಾಡ್ತಿದೆ. ಹಾಗಾದ್ರೆ ಇದೇನಾಗುತ್ತೆ, 11 + 7 ಸ್ಕ್ವೇರ್ 7 ಸ್ಕ್ವೇರ್ ಅಂದರೆ 49. 49 11 60. ಆಪ್ಷನ್ 1 60 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್, ಅದೇ ರೀತಿ ಈ ಕ್ವಶನ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು 6 3 9 ಬರುತ್ತೆ. ಇಲ್ಲಿ 10 8 18 ಇಲ್ಲ. ಸೊ ಈ ರೀತಿ ರಿಲೇಷನ್ ಇಲ್ಲ. ಸೊ ಹಿಂಗೆ ಕಂಬ ಸಾಲು ನೋಡೋಣ, ಅಡ್ಡ ಸಾಲಲ್ಲಿ ರಿಲೇಷನ್ ಬರ್ತಿಲ್ಲ. 10 3 13 ಅಂದರೆ ಬರ್ತಿಲ್ಲ. ಇದು 10 ಸ್ಕ್ವೇರ್ ಮಾಡೋಣ, 3 ಸ್ಕ್ವೇರ್ ಮಾಡಿ ನೋಡೋಣ ಏನು ಬರುತ್ತೆ. 3 ಸ್ಕ್ವೇರ್ + 10 ಸ್ಕ್ವೇರ್ ಅಂದರೆ ಈ ಕಾಲಮ್ ನೋಡ್ತಾ ಇದ್ದೀವಿ, ಕಂಬ ಸಾಲು ಎಷ್ಟು ಬರುತ್ತೆ, 3 ಸ್ಕ್ವೇರ್ ಅಂದರೆ 9, 10 ಸ್ಕ್ವೇರ್ ಅಂದರೆ 100, 109 109. ಸೊ ಈ ಸಂಖ್ಯೆ ಬರ್ತಿದೆ. ಹಾಗೆ ಎರಡನೇದೊಂದು ಟ್ರೈ ಮಾಡಿ ನೋಡೋಣ. 9 ಸ್ಕ್ವೇರ್ + 4 ಸ್ಕ್ವೇರ್ 9 ಸ್ಕ್ವೇರ್ ಅಂದರೆ 81, 4 ಸ್ಕ್ವೇರ್ ಅಂದರೆ 16, 81 16 97. ಸೊ ಈ ಸಂಖ್ಯೆನೂ ಬರ್ತಿದೆ. ಹಾಗೆ ಇದನ್ನು ಟ್ರೈ ಮಾಡಬೇಕಂದ್ರೆ ನಾವೀಗ 6 ಸ್ಕ್ವೇರ್ + 8 ಸ್ಕ್ವೇರ್ 6 ಸ್ಕ್ವೇರ್ ಅಂದರೆ 36, 8 ಸ್ಕ್ವೇರ್ ಅಂದರೆ 64, 36 64 100. 100 ಇದೆಯಾ ಆಪ್ಷನ್ ಸೆಕೆಂಡು? ಹಾಂ, ಸರಿಯಾದ ಆಯ್ಕೆ ಆಪ್ಷನ್ 2. ಸೊ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.